ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿಯನ್ನ ಹೊಡೆದುರುಳಿದ್ದೇವೆ ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡುತ್ತಿದ್ದಂತೆ ಇಡೀ ಇರಾನ್ ಮಾತ್ರವಲ್ಲ, ಅದರ ಎಫೆಕ್ಟ್ ಭಾರತಕ್ಕೂ ಮುಟ್ಟಿತ್ತು ಭಾನುವಾರ. ಲಕ್ನೋ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಖಮೇನಿಯನ್ನ ಕಳೆದುಕೊಂಡ ದುಃಖ ಮಡುಗಟ್ಟಿತ್ತು. ಪೆಹಲ್ಗಾಮ್ ದುರಂತದಲ್ಲಿ ಹುತಾತ್ಮರಾದ ಸೈನಿಕರ ಬಲಿದಾನಕ್ಕೆ ಹರಿಯದ ಕಣ್ಣೀರು ಯಾರೋ ಒಬ್ಬ ಸರ್ವೋಚ್ಚ ನಾಯಕನ ಸಾವಿಗೆ ಕಣ್ಣೀರ ಧಾರೆಯೇ ಹರಿದಿತ್ತು ಅನ್ನೋದೇ ಖೇದಕರ. ನಿನ್ನೆ ಅಂದ್ರೆ ಸೋಮವಾರವೂ ಕೂಡ ಲಕ್ನೋನ ಕೆಲ ಭಾಗದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದ ಘಟನೆಗಳು ನಡೆದವು. ಖಮೇನಿ ಸಾವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದಂತಹ ಸಂತಾಪ ವ್ಯಕ್ತವಾಯಿತು. ಅಲ್ಲದೆ ಖಮೇನಿ ನಿಧನಕ್ಕೆ ಶಿಯಾ ಸಮುದಾಯ 3 ದಿನಗಳ ಶೋಕಾಚರಣೆ ಕರೆ ನೀಡಿದೆ. ಅಲ್ಲದೆ ಸಂತಾಪ ವ್ಯಕ್ತಪಡಿಸಲು ಲಕ್ನೋದ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ವು. ಬಾರ್ ಚೋಟಾ ಇಮಾಂಬರ್ ಮತ್ತು ಭೂಲ್ ಭುಲಯ್ಯ ಕೂಡ ಮುಚ್ಚಲ್ಪಟ್ಟಿದ್ವು. ಹಳೆಯ ನಗರದ ಅನೇಕ ಕಟ್ಟಡಗಳ ಮೇಲೆ ಖಮೇನಿಯ ದೊಡ್ಡ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಶಿಯಾ ಸಮುದಾಯದವರು ಸಾಂಕೇತಿಕ ಪ್ರತಿಭಟನೆ ನಡೆಸಿ ಕಪ್ಪು ಉಡುಪು ಧರಿಸಿ ಕರಾಳ ದಿನವನ್ನಾಗಿ ಆಚರಿಸಿದರು. ಖಮೇನಿ ಚಿರಾಯುವಾಗಲಿ, ಅಮೆರಿಕ ಇಸ್ರೇಲ್ಗೆ ಕಿಡಿ ಹೊತ್ತಲಿ ಎಂಬ ಘೋಷಗಳನ್ನ ಕೂಗುತ್ತಾ ಶೋಕ ವ್ಯಕ್ತಪಡಿಸಿದರು. ಇದರ ನಂತರವೇ ಇಡೀ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಯಿತು. ಹೀಗೆ ಇರಾನ್ ನಾಯಕ ಖಮೇನಿಯ ಸಾವು ಭಾರತದಲ್ಲೂ ಶೋಕವನ್ನಾಚರಿಸುತ್ತೆ ಅಂದ್ರೆ ಒಂದಷ್ಟು ಖಮೇನಿಯ ಬಗ್ಗೆಯೂ ತಿಳಿದುಕೊಳ್ಳಲೇಬೇಕಲ್ವಾ. ಸುದೀರ್ಘ 40 ವರ್ಷಗಳ ಸರ್ವೋಚ್ಚ ಆಡಳಿತ ನಡೆಸಿದ ಖಮೇನಿಯ ಕೆಲವೊಂದು ರಹಸ್ಯಗಳು ಅವರ ಒಡನಾಡಿಗಳಿಗೆ ಹತ್ತಿರದವರೆಗೂ ತಿಳಿದಿರಲಿಲ್ವಂತೆ. ಇದೀಗ ಖಮೇನಿ ಹತ್ಯೆಯಾದ ಬಳಿಕ ಆತನ ಗೌಪ್ಯ ವಿಚಾರಗಳೆಲ್ಲವೂ ಹೊರಬರ್ತಿದೆ. ಖಮೇನಿಯ ಬಳಿ ಜಗತ್ತಿನಲ್ಲಿ ಯಾರ ಬಳಿಯೂ ಇಲ್ಲದ ಅಪಾರ ಸಂಪತ್ತು ಇತ್ತು ಎಂಬ ವಿಚಾರ ಈಗ ಹೊರಬೀಳ್ತಿದೆ. ಅಷ್ಟಕ್ಕೂ ಖಮೇನಿಯ ನಿಗೂಢ ಸಂಪತ್ತು ಇದ್ದಿದ್ದಾದ್ರೂ ಎಲ್ಲಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಖಮೇನಿ ಅಯಾತೊಲ್ಲಾ ಅಲಿ ಖಮೇನಿ ಉರ್ಫ್ ಸೈಯದ್ ಅಲಿ ಹುಸೇನಿ ಖಮೇನಿ ಜುಲೈ 17, 1939ರಂದು ಇರಾನ್ನಲ್ಲಿ ಜನಿಸಿದ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದೇ ನಿಜಕ್ಕೂ ರೋಚಕ. ಇರಾನ್ನ 2ನೇ ಸರ್ವೋಚ್ಚ ನಾಯಕನಾಗಿ ಇರಾನ್ ಕಂಡ ಶ್ರೇಷ್ಠ ರಾಜತಾಂತ್ರಿಕ ನಿಪುಣನಾಗಿ ಇಂದು ಅದೇ ರಾಜಕೀಯಕ್ಕೆ ಬಲಿಯಾದ ನತದೃಷ್ಟ. ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಸ್ಥಾನವೇ ಅಂತಿಮ. ಸೇನೆ, ನ್ಯಾಯಾಂಗ ಮತ್ತು ಪ್ರಮುಖ ರಾಜಕೀಯ ನಿರ್ಧಾರಗಳು ಸುಪ್ರೀಂ ಲೀಡರ್ ಹೆಗಲಿಗಿರುತ್ತೆ. ಆತ ಹೇಳಿದ್ದನ್ನೇ ಇರಾನ್ ಆಡಳಿತ ಚಾಚೂ ತಪ್ಪದೆ ನಡೆಸುತ್ತೆ. 1979ರ ಕ್ರಾಂತಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದ ನಂತರ ಖಮೇನಿ 1989ರಲ್ಲಿ ಸರ್ವೋಚ್ಚ ನಾಯಕರಾದರು. ಸುಮಾರು 4 ದಶಕಗಳ ಕಾಲ ಇರಾನ್ ಆಳಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸೆಟಾರ್ಡ್ ಬಯಲು ಮಾಡಿತು ಖಮೇನಿಯ ಬೇನಾಮಿ ಸಂಪತ್ತು. ಖಮೇನಿಯ ಅಧಿಕೃತ ಸಂಬಳ ಎಷ್ಟಿದೆ ಅನ್ನೋದು ದಾಖಲೆ ಇದೆ. ಅದರ ಬಗ್ಗೆ ತಕರಾರು ಹುಟ್ಟಿಲ್ಲ. ಆದರೆ ಅಂತಾರಾಷ್ಟ್ರೀಯ ವರದಿಗಳು ಉಲ್ಲೇಖಿಸಿದ್ದೇನೆಂದ್ರೆ ಖಮೇನಿ ಸೆಟಾರ್ಡ್ ಎಂಬ ಸಂಸ್ಥೆಯ ಮೂಲಕ ತನ್ನ ಅಪಾರ ಆಸ್ತಿ ಪಾಸ್ತಿಗಳನ್ನು ನಿಯಂತ್ರಿಸುತ್ತಾರೆ ಎಂದಿವೆ. 2013ರ ಅಂತಾರಾಷ್ಟ್ರೀಯ ತನಿಖೆಯು ಸೆಟಾರ್ಡ್ ಆಸ್ತಿಯನ್ನ ಸರಿಸುಮಾರು $95 ಬಿಲಿಯನ್ ಎಂದು ಅಂದಾಜಿಸಿದೆ. ಆದರೆ ಇತರೆ ದಾಖಲೆಗಳ ಪ್ರಕಾರ ಈ ಅಂಕಿ ಅಂಶವು ಸರಿಸುಮಾರು $200 ಅಂತೆ. ಆದರೆ ಖಚಿತವಾದ ದಾಖಲೆಗಳು ಕೈ ಸೇರದೇ ಇರೋದು ಖಮೇನಿಯ ಭೂಗತ ಸಂಪತ್ತನ್ನ ಬಯಲಿಗೆಳೆಯಲಾಗಿಲ್ಲ. ಜಾಗತಿಕ ರಾಜಕೀಯದಲ್ಲಿ ಖಮೇನಿ ಪ್ರಭಾವ. ಸರ್ವೋಚ್ಚ ನಾಯಕನಾಗಿ ಖಮೇನಿಯ ಪಾತ್ರ ನಿಜಕ್ಕೂ ಅದ್ಭುತ. ಇರಾನ್ನ ಮಿಲಿಟರಿ, ನ್ಯಾಯಾಂಗ, ರಾಜ್ಯ ಪ್ರಸಾರ ವ್ಯವಸ್ಥೆ ಮತ್ತು ಪ್ರಮುಖ ನೀತಿ ನಿರ್ಧಾರಗಳ ಮೇಲೆ ಖಮೇನಿ ಸರ್ವೋಚ್ಚ ಅಧಿಕಾರ ಹೊಂದಿದ್ರು. ಹಾಗಾಗಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳೊಂದಿಗಿನ ಇರಾನ್ನ ನಿಕಟ ಸಂಬಂಧ ಇತ್ತು.
ಅಲ್ಲದೆ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ನೀತಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದರೆ ಖಮೇನಿ ಆಗಾಗ್ಗೆ ಅಮೆರಿಕದ ನೀತಿಗಳನ್ನ ಬಹಿರಂಗವಾಗಿ ಟೀಕಿಸಿದ್ದೇ ನಿಜಕ್ಕೂ ಅವರ ಅಂತ್ಯಕ್ಕೆ ಮುನ್ನುಡಿ ಬರೆದಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಖಮೇನಿ ಅಮೆರಿಕದ ಒತ್ತಡದ ರಾಜಕೀಯವನ್ನ ಬಲವಾಗಿ ತಿರಸ್ಕರಿಸಿದ್ರು. ಹಿಜಾಬ ಮತ್ತು ಸಾಮಾಜಿಕ ನೀತಿಯಲ್ಲಿ ಖಮೇನಿ. ಇರಾನ್ ಕಠಿಣವಾದ ಹಿಜಾಬ್ ಕಾನೂನಿಗೆ ಹೆಸರುವಾಸಿ. ಹಿಜಾಬ್ ಮತ್ತು ಅಲ್ಲಿನ ಸಾರ್ವಜನಿಕ ಕಾನೂನುಗಳ ಉಲ್ಲಂಘನೆ ಭಾರೀ ದಂಡ, ಜೈಲು ಶಿಕ್ಷೆ ವಿಧಿಸುತ್ತೆ. ಅಲ್ಲದೆ ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿದೆ. ಹಾಗಾಗಿ ಅಲ್ಲಿನ ಈ ನೀತಿಗಳೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾಗಿವೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಖಮೇನಿ 1964ರಲ್ಲಿ ಮೌನ್ಸರೆ ಖೊಜಸ್ತೆ ಅವರನ್ನು ವಿವಾಹವಾಗಿದ್ದಾರೆ. ಇವರಿಗೆ 4 ಗಂಡು 2 ಹೆಣ್ಣು ಮಕ್ಕಳಿಂದು ಪುತ್ರರಲ್ಲಿ ಮೊಜಾಬ್ದಾ, ಮಸೌದ್, ಮುಸ್ತಫಾ ಮತ್ತು ಮೇಸಮ್ ಖಮೇನಿ ಸೇರಿದ್ದಾರೆ. ಆದರೆ ಅವರ ಪುತ್ರಿಯರು ಹೋಡಾ ಮತ್ತು ಬ್ರೋಷಾ ಖಮೇನಿ. ಅವರ ಕುಟುಂಬ ಅದೆಷ್ಟು ಗೌಪ್ಯತೆಯನ್ನ ಕಾಯ್ದುಕೊಳ್ಳುತ್ತೆ ಅಂದ್ರೆ ಅವರ ಖಾಸಗಿ ವಿಚಾರವನ್ನ ಬಹಿರಂಗವಾಗಿ ಇದುವರೆಗೂ ಎಲ್ಲಿಯೂ ಹೇಳಿಲ್ಲ. ಖಾಸಗಿ ವಿಚಾರಗಳೇ ಹೊರಬಂದಿಲ್ಲ. ಸಾರ್ವಜನಿಕವಾಗಿ ಮಾತನಾಡಿದ್ರೆ ಅಂಥವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಖಮೇನಿ ಬೆಂಬಲಿಗರು ಅವರನ್ನು ಸರಳ ಮತ್ತು ದೃಢವಾದ ಧಾರ್ಮಿಕ ನಾಯಕ ಎಂದು ನೋಡುತ್ತಾರೆ. ಆದರೆ ವಿಮರ್ಶಕರು ಖಮೇನಿಯನ್ನ ಅವರ ಕಠಿಣ ನೀತಿಗಳಿಂದಾಗಿ ಕೇಂದ್ರೀಕೃತ ಶಕ್ತಿಯ ಸಂಕೇತವೆಂದು ನೋಡುತ್ತಾರೆ. ಖಮೇನಿಯ ಪತ್ನಿಯ ಏಕೈಕ ಸಂದರ್ಶನ. ಇರಾನ್ನಲ್ಲಿ ಸೋಷಿಯಲ್ ಮೀಡಿಯಾ ಬೇರ್ಯಾವುದೇ ಸಂದರ್ಶನಗಳಿಗೂ ನಿರ್ಬಂಧವಿದೆ. ಆದರೆ ಖಮೇನಿ ಪತ್ನಿಯರ ಸಂದರ್ಶನವಾಗಿದ್ದು ನಿಜಕ್ಕೂ ಅದ್ಭುತವೆಂದೇ ಪರಿಗಣಿಸಲಾಗಿದೆ. 1964ರಲ್ಲಿ ಖಮೇನಿಯನ್ನು ಮದುವೆಯಾದಾಗಿನಿಂದ ಹೊರಗಿನ ಪ್ರಪಂಚಕ್ಕೆ ಅವರ ಕಲ್ಪನೆಯೇ ಇರಲಿಲ್ಲ. ಖಮೇನಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ರು. ಅವರು ಕೇವಲ ಪತ್ನಿಯಾಗಿರಲಿಲ್ಲ, ಖಮೇನಿಯ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರರಾಗಿದ್ರು ಎಂಬುದು ತಜ್ಞರ ಅಭಿಪ್ರಾಯ. ಖಮೇನಿ ಪತ್ನಿ ಮನ್ಸೌರೆ ಎಂದಿಗೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕನಾದಾಗಲೂ ಬಹಿರಂಗವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ. ಇರಾನ್ನ ಮಾಧ್ಯಮಗಳ ಪ್ರಕಾರ ಅವರು ಸರ್ವೋಚ್ಚ ನಾಯಕನ ಮಡದಿಯಾಗಿದ್ದರೂ ಅವರು ಸಾಮಾನ್ಯ ಮನೆಯಲ್ಲಿ ವಾಸಿಸುತ್ತಿದ್ರಂತೆ. 1993ರಲ್ಲಿ ವಿದೇಶಿ ನಿಯತಕಾಲಿಕೆಗೆ ನೀಡಿದ ಸಂದರ್ಶನದಲ್ಲಿ ಮನ್ಸೌರೆ ತನ್ನ ಕಷ್ಟಗಳನ್ನು ವಿವರಿಸುತ್ತಾ, ನನ್ನ ಮದುವೆಯ ಆರಂಭಿಕ ವರ್ಷಗಳು ಅತ್ಯಂತ ದುಸ್ತರವಾಗಿತ್ತು. ಕೇವಲ ಭಯ ಮತ್ತು ಕಣ್ಣೀರಿನಲ್ಲೇ ಅರ್ಧ ಜೀವನ ಮುಗಿದು ಹೋಯಿತು. ಪೊಲೀಸರು ಪ್ರತಿನಿತ್ಯವೂ ನಮ್ಮ ಮನೆ ಬಾಗಿಲು ತಟ್ತಾ ಇದ್ರು. ನನ್ನ ಪತಿ ಜೀವಂತವಾಗಿ ಹಿಂದಿರುಗುತ್ತಾರೋ ಇಲ್ಲವೋ ಎಂಬ ಸಂಶಯ ನನ್ನನ್ನ ಕಾಡುತ್ತಲೇ ಇತ್ತು ಎಂದು ತಮ್ಮ ಮೊದಲ ಮತ್ತು ಕೊನೆಯ ಸಂದರ್ಶನದಲ್ಲಿ ಖಮೇನಿ ಜೈಲಿನಲ್ಲಿದ್ದಾಗ ತಾನು ಏನೆಲ್ಲ ಪಾಡುಪಟ್ಟಿದ್ದೇನೆ ಎಂದು ವಿವರಿಸಿದ್ರು. ಮನೆಯಲ್ಲಿ ತಿನ್ನಲು ಏನೂ ಇಲ್ಲದಾಗ ಹೊರಗೆ ಹೋಗಲು ಸಾಧ್ಯವೇ ಆಗುತ್ತಿರಲಿಲ್ಲ. ಇರಾನ್ ಸೈನ್ಯ ಮನೆಯ ಹೊರಗೆ ಕಾವಲು ಕಾಯ್ತಿದ್ದ ದಿನಗಳನ್ನ ನಾನು ನೋಡಿದ್ದೇನೆ. ಅಂತಹ ಕ್ಲಿಷ್ಟ ಪರಿಸ್ಥಿತಿಗಳು ನಮ್ಮನ್ನ ಇನ್ನಿಲ್ಲದಂತೆ ಕಾಡಿವೆ ಎಂದು ಸಂದರ್ಶನದಲ್ಲಿ ಅಳಲನ್ನ ತೋಡಿಕೊಂಡಿದ್ರು. ಅಲ್ಲದೆ ಮನ್ಸೌರೆ ಇರಾನ್ನಲ್ಲಿ ಎಷ್ಟು ನಿಗೂಢವಾಗಿ ಉಳಿದಿದ್ದರೆಂದರೆ, ಒಮ್ಮೆ ಅನಾರೋಗ್ಯದಿಂದಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಾದಾಗಲೂ ಇರಾನ್ನ ಸರ್ವೋಚ್ಚ ನಾಯಕನ ಪತ್ನಿ ಎಂದು ಯಾರಿಗೂ ತಿಳಿದಿರಲಿಲ್ಲ ಎಂಬುದೇ ವಿಶೇಷ. ಇಂದಿಗೂ ಖಮೇನಿಯ ಕೌಟುಂಬಿಕ ವಿಚಾರಗಳು ಅದೆಷ್ಟು ಗೌಪ್ಯವಾಗಿದೆ ಅಂದರೆ ಯಾರು ಕೂಡ ಸೊಲ್ಲೆತ್ತುವುದಿಲ್ಲ ಅನ್ನೋದೇ ಇರಾನಿ ಸರ್ವೋಚ್ಚ ನಾಯಕನ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.